ಕುಂಭರಾಶಿಯವರಿಗೆ ಜೀವನನೇ ಬೇಡ. ಅಯ್ಯೋ ಯಾಕಪ್ಪ ಈ ಜೀವನ ಬಂದಿದೆ, ಒಂದು ಕಡೆ ಹಣ ಇದ್ರೂ ಸಹಿತ ಉಪಯೋಗಿಸ್ಕೊಳಕ್ಕಾಗಲ್ಲ, ಕಣ್ಣು ಮುಂದೆ ಆಸ್ತಿ ಪಾಸ್ತಿಗಳಿದೆ ಅನುಭವಿಸೋಕ್ಕಾಗಲ್ಲ, ಯಾರದೋ ಮುಷ್ಟಿಯಲ್ಲಿ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ. ಅದೇನೋ ಹೇಳ್ತಾರಲ್ಲ, ದಾಕ್ಷಿಣ್ಯಕ್ಕೆ ಅದೇನೋ ಆದರೂ ಅಂತ. ಆ ದಾಕ್ಷಿಣ್ಯಕ್ಕೋಸ್ಕರ ನೀವು ನಿಮ್ಮ ಕುಟುಂಬದಲ್ಲಿ ನಾನಾ ರೀತಿಯ ಹಿಂಸೆಯನ್ನು ಪಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಹುಣ್ಣಿಮೆಯ ನಂತರ, ಈ ಹುಣ್ಣಿಮೆಯ ನಂತರ ಸ್ವಲ್ಪ ಅನುಕೂಲಗಳು ಈ ನವೆಂಬರ್ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗತ್ತೆ. ಆದರೆ ಎಚ್ಚರಿಕೆ ವಹಿಸಿ, ಸಾಧ್ಯವಾದಷ್ಟು ಹೊಂಗೆ ಬೀಜದಲ್ಲಿ ಮಾಡಿರ್ತಕ್ಕಂಥ ಎಣ್ಣೆಯ ದೀಪವನ್ನು ನಿಮ್ಮ ಕುಲದೇವತೆ ಇಷ್ಟ ದೇವತೆಗೆ ನೀವು ನೀಡ್ತಕ್ಕಂಥದ್ದು. ಅಥವಾ ಹೊಂಗೆ ಎಣ್ಣೆ ಸಿಗಲಿಲ್ಲ ಅಂತಂದರೆ ಬೇವಿನ ಎಣ್ಣೆಯನ್ನು ಇಟ್ಟು ದೀಪವನ್ನು ಹಚ್ಚತಕ್ಕಂಥದ್ದು, ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಮತ್ತು ಆಂಜನೇಯ ಗಾಯತ್ರಿಯ ಜಪವನ್ನು ಮಾಡ್ತಕ್ಕಂಥ, ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್, ಇದನ್ನು ಕೊಡ್ತಕ್ಕಂಥ ಹೇಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಹಾಗಾದರೆ ಗುರುಗಳೇ, ಈ ಮಾಸದಲ್ಲಿ ನಮಗೇನು ಧನ ಲಾಭ ಬರಲ್ವಾ, ವ್ಯಾಪಾರ ವ್ಯವಹಾರ ಸರಿಯಾಗಿ ನಡೆಯಲ್ವಾ? ಖಂಡಿತವಾಗಿ ತಕ್ಕ ಮಟ್ಟಿಗೆ ನಡೆಯುತ್ತೆ. ಅಂದರೆ ಉದರ ನಿಮಿತ್ತಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಕೆಲಸ ಏನಿದೆಯೋ, ಅಂದರೆ ಬಹಳಷ್ಟು ಜನ ಅವರವರ ಹೊಟ್ಟೆಪಾಡಿಗೋಸ್ಕರ ಒಂದೊಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾರೆ, ಒಂದೊಂದು ಕರ್ಮ ಅಂದರೆ ಕೆಲಸಗಳನ್ನು ಮಾಡ್ತಾರೆ. ಇಂಥ ಒಂದು ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯ ಬರುತ್ತೆ. ನೀವೇನು ಅಂದ್ಕೊಂಡಿರ್ತೀರಾ ಅಷ್ಟು ಆದಾಯ ಅಂತಕ್ಕಂಥದ್ದು ಬರಲ್ಲ. ಖರ್ಚಿನ ಬಗ್ಗೆ ನಿಯಂತ್ರಣವನ್ನು ಇಟ್ಕೊಳ್ಳಿ. ಕಂಡಿದ್ದೆಲ್ಲ ಬೇಕು ಅಂತಕ್ಕಂಥವ್ರು ನೀವು ಕಂಡಿದ್ದು ಯಾರಾದರೂ ಪಕ್ಕದ ಮನೆಯವರು ಒಂದು ಗಾಡಿ ತಂದರೆ ಸಾಕು, ಅದನ್ನು ತೊಗೊಂಡ್ಬಿಡೋದು. ನಾವು ತರಬೇಕು, ಅವ್ರು ತೊಗೊಂಡ್ಬಿಟ್ಟಿದ್ದಾರೆ, ನಾವು ತಗೋಬೇಕು. ಅವರು ಹಂಗಿದ್ದಾರೆ, ನಾವು ಹಿಂಗಿರಬೇಕು. ಇನ್ನೊಬ್ಬರಿಗೋಸ್ಕರ ನೀವು ಬದುಕಬೇಡಿ, ನಿಮಗೋಸ್ಕರ ನೀವು ಬದುಕಿ. ಆದರೆ ನಿಮಗೊಂದು ಕಿವಿ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ರಾಹು ಅಂತಕ್ಕಂಥವನು ಜನ್ಮದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಅಧರ್ಮಕಾರಕ ರಾಹು. ಆ ರಾಹುವನ್ನು ಆದಷ್ಟು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಮಾಸದಲ್ಲಿ ಶಕ್ತಿ ಇದ್ದರೆ ರಾಹು ಶಾಂತಿ ಹೋಮವನ್ನು ಮಾಡಿ. ಇಲ್ವಾ, ಮಾಷಧಾನ್ಯವನ್ನು ಬ್ರಹ್ಮಚಾರಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಿ. ಅಷ್ಟು ಇಲ್ವಾ, 2 ಎಲೆ ಅಡಿಕೆ, 2 ಬಾಳೆಹಣ್ಣು, ನಿಮ್ಮ ಕೈಲಿರ್ತಕ್ಕಂಥ ಶಕ್ತಿಯುತ ದಕ್ಷಿಣೆಯನ್ನು ನವಗ್ರಹದಲ್ಲಿ ನೈಋತ್ಯ ಮೂಲೆಯಲ್ಲಿ, ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಅಂತ ನಾವೇನು ಹೇಳ್ತೀವಿ, ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗದ ಮೂಲೆ, ಆ ಮೂಲೆಯಲ್ಲಿ ನವಗ್ರಹದಲ್ಲಿ ವಿಗ್ರಹ ಇರ್ತಕ್ಕಂಥದ್ದೇ ರಾಹು. ಆ ರಾಹುವಿಗೆ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ನಮಗೆ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ನಿವಾರಣೆಯನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ. ನೀವೆಷ್ಟು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀರೋ ಆಗ ಆ ರಾಹುವಿನ ಅನುಗ್ರಹ ಅಂತಕ್ಕಂಥದ್ದು ಬಂತು ಅಂತಂದರೆ ಐಶ್ವರ್ಯ ಒಲಿದು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪ ಅಂತ ಅಂದರೆ, ಸಾಧ್ಯವಾದಷ್ಟು ಶನಿವಾರ ಕೂಷ್ಮಾಂಡ ದೀಪವನ್ನು ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ. ನೋಡಿ, ಲಘು ಪರಿಹಾರ. ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿಯನ್ನು ಮಧ್ಯ ಕಟ್ ಮಾಡಿ ಅದರೊಳಗಡೆ ಇರ್ತಕ್ಕಂಥ ತಿರುಳನ್ನು ತೆಗೆದು ಒಂದು ಎಣ್ಣೆ ಬತ್ತಿ ಇವೆರಡನ್ನು ಕೂಡ ಹಾಕಿ ಹಚ್ಚಿ ದೇವರಿಗೆ ಬೆಳಗಿ ಆರತಿಯನ್ನು ಮಾಡಿ ಕೆಳಗಡೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಆ ದೀಪವನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತಿಗೂ ಕೂಡ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಶಿವನ ದೇವಾಲಯ, ವಿಷ್ಣು ದೇವಾಲಯಗಳಲ್ಲಿ ದೀಪವನ್ನು ಹಚ್ಚಿ ತಿಂಗಳು ಪೂರ್ತಿ ದೀಪವನ್ನು ಕಾಯ್ತಾರೆ. ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ದೀಪ ಹಾರಬಾರದು ಅನ್ನೋ ಒಂದು ಲೆಕ್ಕಾಚಾರ. ಹಾಗಾಗಿ ಎಚ್ಚರಿಕೆಯಿಂದ ಈ ಮಾಸವನ್ನು ಕಡಿತಕ್ಕಂಥ ಕೆಲಸವನ್ನು ಮಾಡಿ. ಈ ಕೂಷ್ಮಾಂಡ ದೀಪವನ್ನು ಹಚ್ಚಿದಾಗ ಬರತಕ್ಕಂಥ ದೋಷಗಳು ಪರಿಹಾರವಾಗುತ್ತೆ.